ಅಲ್ಲಿರುವ ಪ್ಲಾಟಿನಂ ಮತ್ತು ಜಿರ್ಕೋನಿಯಂನ 20 ನ್ಯಾನೋಮೀಟರ್ ಕಣಗಳು ಇಂಜಿನ್ ಒಳಗೆ ಹೋಗಿ ಲೇಪಿಸುತ್ತವೆ ಮತ್ತು ಅದನ್ನು ಸುರಕ್ಷಿತವಾಗಿಸುತ್ತದೆ, ಏಕೆಂದರೆ ಇದು ಪ್ಲಾಟಿನಂಗಿಂತ 20 ಪಟ್ಟು ಬಲವಾಗಿರುತ್ತದೆ ಮತ್ತು ಹೆಚ್ಚು ಸ್ನಿಗ್ಧತೆಯನ್ನು ಹೊಂದಿದೆ. ಆದ್ದರಿಂದ ಇದು ಎಂಜಿನ್ ಅನ್ನು ತುಂಬಾ ಬಲವಾಗಿ ಮಾಡುತ್ತದೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಮಕ್ಡ್ರೈವ್ ನ್ಯಾನೋ ಎನರ್ಜೈಸರ್ ಅನ್ನು ಹೇಗೆ ಬಳಸುವುದು? ನಕ್ಷತ್ರ ಚಿಹ್ನೆ ಮಕ್ಡ್ರೈವ್ ನ್ಯಾನೋ ಎನರ್ಜೈಸರ್ ಅನ್ನು ಬಳಸುವ ಮೊದಲು ಚೀಲವನ್ನು 50 ರಿಂದ 100 ಬಾರಿ ಚೆನ್ನಾಗಿ ಅಲ್ಲಾಡಿಸಿ. ಈಗ ಎಂಜಿನ್ ಕವರ್ ತೆರೆಯಿರಿ ಮತ್ತು 30 ಮಿಲಿ ಸುರಿಯಿರಿ. ಅದರೊಳಗೆ ಚೀಲವನ್ನು ಹಾಕಿದ ನಂತರ ಎಂಜಿನ್ ಅನ್ನು 15 ನಿಮಿಷಗಳ ಕಾಲ ಚಲಾಯಿಸಿ. ಹೋಗ್ತಾ ಇರು. ಈ ಒಂದು ಬಾರಿ ಲೇಪನವು 30,000 ಮಿ ವರೆಗೆ ಇರುತ್ತದೆ. ಶಾಖ ಮತ್ತು ಒತ್ತಡದಿಂದಾಗಿ ಅದರ ನ್ಯಾನೋ ಕಣಗಳ ಲೇಪನ ಪ್ರಕ್ರಿಯೆಯು ಸ್ವತಃ ಪೂರ್ಣಗೊಳ್ಳುತ್ತದೆ. ನಕ್ಷತ್ರ ಚಿಹ್ನೆ ಲೇಪನದ ಸಮಯದಲ್ಲಿ ಎಂಜಿನ್ ತೆರೆಯುವ ಅಗತ್ಯವಿಲ್ಲ. ನಕ್ಷತ್ರ ಚಿಹ್ನೆ 10 ಲೀಟರ್ ಎಂಜಿನ್ ಎಣ್ಣೆಯಲ್ಲಿ 30 ಮಿಲಿಯ ಒಂದು ಸ್ಯಾಚೆಟ್ ಸಾಕು. ಎಂಜಿನ್ ಕೂಲಂಕುಷ ಪರೀಕ್ಷೆಯ ಪ್ರಕ್ರಿಯೆ. ಪುನಃಸ್ಥಾಪನೆ ಪ್ರಕ್ರಿಯೆ. ಕೋಟಿಂಗ್ ಪೂರ್ಣಗೊಂಡಿದೆ.